ಈಗ ಯಾರಾದರೂ ನಮ್ಮನ್ನ ಜನರಲ್ ಆಗಿ ಊಟ ಆಯ್ತಾ ಅಂತ ಕೇಳಿದ್ರೆ ನಾವೇನಂತೀವಿ? ಹ್ಞೂ, ಊಟ ಆಯಿತು ಅಂತೀವಿ. ಇಲ್ಲ ಅಂದರೆ ಇಲ್ಲ, ಊಟ ಆಗಿಲ್ಲ ಅಂತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇವೆರಡು ಸಿಚುವೇಶನ್ಸ್ನ ಇಂಗ್ಲೀಷಲ್ಲಿ ಯಾವ ರೀತಿ ಬೇರೆ ಬೇರೆ ಥರ ಹೇಳ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ದ ಫಸ್ಟ್ ಥಿಂಗ್, ನಾನು ಊಟ ಮಾಡಿದ್ದು. ಸೊ ಇದನ್ನು ನಾವು ಇಂಗ್ಲೀಷಲ್ಲಿ ಬೇರೆ ಬೇರೆ ಥರ ಹೇಗೆ ಹೇಳೋದು ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಥಿಂಗ್, ಐ ಹ್ಯಾಡ್ ಫುಡ್. ಐ ರಿಪೀಟ್, ಐ ಹ್ಯಾಡ್ ಫುಡ್. ಸೊ ಬೇರೆ ಯಾವ ರೀತಿ ಹೇಳ್ಬೋದು ಅಂತ ಅಂದರೆ, ಐ ಡಿಡ್ ಈಟ್. ಐ ರಿಪೀಟ್, ಐ ಡಿಡ್ ಈಟ್. ಈಗ ನಂದಾಯಿತು, ಊಟ ಆಯಿತು ಅಂತ ಹೇಳಬೇಕಾದ್ರೆ ಹೇಗೆ ಹೇಳ್ತೀವಿ? ಐ ಏಟ್ ಅಥವಾ ಐ ಏಟ್ ಫುಡ್ ಅಂತ ಕೂಡ ಹೇಳ್ಬೋದು. ಇನ್ನೊಂದು ವಾಕ್ಯ ನೋಡೋಣ. ಐ ಹ್ಯಾವ್ ಹ್ಯಾಡ್ ಫುಡ್. ಐ ರಿಪೀಟ್, ಐ ಹ್ಯಾವ್ ಹ್ಯಾಡ್ ಫುಡ್. ಐ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ. ಸೊ ನೀವು ವಾಟ್ಸಪ್ ಯೂಸ್ ಮಾಡ್ತೀರಾ? ನಿಮ್ಮ ವಾಟ್ಸಪ್ ಮೂಲಕ ಇಂಗ್ಲೀಷ್ನ ಈಸಿಯಾಗಿ ಕಲ್ತ್ಕೋಬೋದು. ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕಾಣಿಸ್ತಿದೆಯಲ್ಲ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ನಿಮ್ಮ ಫ್ರೀ ಟೈಮಲ್ಲಿ ಈಸಿಯಾಗಿ ಇಂಗ್ಲೀಷ್ನ ಕಲ್ತ್ಕೋಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಈ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಇಂಗ್ಲೀಷ್ ಪಾರ್ಟ್ನರ್ ಕನ್ನಡ ಪೇಜ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.